ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಚಿತ್ರದುರ್ಗದ 6 ತಾಲೂಕುಗಳಲ್ಲಿ ಹೊಸದುರ್ಗ ತಾಲೂಕು ಕೂಡ ಒಂದು. ಹೊಸದುರ್ಗದ ಸುತ್ತಲೂ ಕೋಟೆ ಇದ್ದು ಅದನ್ನ 5ನೇ ಮದಕರಿ ನಾಯಕನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ತಾಲೂಕು ವೇದಾವತಿ ಹಿನ್ನೀರು ಪ್ರದೇಶದಲ್ಲಿದ್ದು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಹೊಸದುರ್ಗದಲ್ಲಿ ಸಿಮೆಂಟ್ ಕಾರ್ಖಾನೆಯೊಂದನ್ನ ಬಿಟ್ರೆ ಬೇರೆ ಕಾರ್ಖಾನೆಗಳು ಇಲ್ಲದಿರೋದ್ರಿಂದ ಕೃಷಿಯೇ ಜೀವಾಳವಾಗಿದೆ. ಹೊಸದುರ್ಗದಲ್ಲಿರುವ ಹಾಲು ರಾಮೇಶ್ವರ ದೇವಸ್ಥಾನ ಮೈಸೂರು ಒಡೆಯರ ನೆಚ್ಚಿನ ದೇವರಾಗಿತ್ತು. ನಾಡಿನ ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಎಸ್ ನಿಜಲಿಂಗಪ್ಪ ಅವರನ್ನ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಜಿಟಿ ರಂಗಪ್ಪ ಸೋಲಿಸಿದ್ದ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಬಿಜಿ ಗೋವಿಂದಪ್ಪ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ ಬಿಜಿ ಗೋವಿಂದಪ್ಪ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಹಿರಿಯ ರಾಜಕಾರಣಿ. ಈ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಿಸಿ ಜಯಗಳಿಸುವ ಮೂಲಕ ವಿಧಾನಸಭೆ ಪ್ರವೇಶ ಮಾಡಿದ್ರು. ಕ್ಷೇತ್ರದಲ್ಲಿದ್ದ ತಮ್ಮ ಜನಪ್ರಿಯತೆಯ ಆಧಾರದ ಮೇಲೆ 2004ರ ಚುನಾವಣೆಯಲ್ಲೂ ಸತತ 2ನೇ ಬಾರಿಗೆ ಮರು ಚುನಾಯಿತರಾದರು. 2008ರ ಚುನಾವಣೆಯಲ್ಲಿ ಇವರು ಬಿಜೆಪಿಯ ಗೂಳಿಹಟ್ಟಿ ಡಿ ಶೇಖರ್ ಅವರ ವಿರುದ್ಧ ಪರಾಭವಗೊಂಡರು. ತದನಂತರ ಭರ್ಜರಿ ಪುನರ್ ಆಗಮನ ಮಾಡಿದ ಗೋವಿಂದಪ್ಪ 2013ರ ಚುನಾವಣೆಯಲ್ಲಿ ಹೊಸದುರ್ಗ ಕ್ಷೇತ್ರದಿಂದ 3ನೇ ಬಾರಿಗೆ ಆಯ್ಕೆಯಾದರು. 2018ರ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯ ಗೂಳಿಹಟ್ಟಿ ಶೇಖರ್ ವಿರುದ್ಧ ಸೋಲು ಅನುಭವಿಸಿದ್ರು. 2023ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಿ 81,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಭರ್ಜರಿ ಜಯ ಸಾಧಿಸಿದ್ರು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರ ಸೀನಿಯಾರಿಟಿಯನ್ನ ಪರಿಗಣಿಸಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರನ್ನಾಗಿ ಇವರನ್ನ ನೇಮಿಸಲಾಗಿತ್ತು. ಕ್ಷೇತ್ರದ ರಾಜಕೀಯ ಇತಿಹಾಸ. ಕ್ಷೇತ್ರದಲ್ಲಿ ಈ ತನಕ 17 ಚುನಾವಣೆಗಳು ನಡೆದಿದ್ದು 1 ಉಪಚುನಾವಣೆ. ಇದರಲ್ಲಿ ಕಾಂಗ್ರೆಸ್ 9 ಸಲ, ಪಕ್ಷೇತರು 5 ಸಲ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ 1 ಸಲ, ಜನತಾ ಪಕ್ಷ 1 ಸಲ, ಪಿಎಸ್ಪಿ 1 ಸಲ ಜಯಗಳಿಸಿದೆ. 1952ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಿ ಬಸಪ್ಪ ಪಕ್ಷೇತರ ಅಭ್ಯರ್ಥಿ ಚೆನ್ನಯ್ಯ ಒಡೆಯರ್ ಅವರನ್ನ 3944 ಮತಗಳ ಅಂತರದಿಂದ ಸೋಲಿಸಿದ್ರು. 1957ರಲ್ಲಿ ಪಕ್ಷೇತರ ಅಭ್ಯರ್ಥಿ ಬಿಎಸ್ ಶಂಕರಪ್ಪ ಕಾಂಗ್ರೆಸ್ನ ಗಂಗಮ್ಮ ಅವರನ್ನ 4552 ಮತಗಳ ಅಂತರದಿಂದ ಸೋಲಿಸಿದ್ರು. 1962ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಜಿಟಿ ರಂಗಪ್ಪ ಕಾಂಗ್ರೆಸ್ನ ನಾಯಕ ಎಸ್ ನಿಜಲಿಂಗಪ್ಪ ಅವರನ್ನ 5709 ಮತಗಳ ಅಂತರದಿಂದ ಸೋಲಿಸಿ ರಾಜ್ಯದ ಗಮನ ಸೆಳೆದರು. 1967ರಲ್ಲಿ ಕಾಂಗ್ರೆಸ್ನ ಎಂ ರಾಮಪ್ಪ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಎಂ ವಿ ರುದ್ರಪ್ಪ ಅವರನ್ನ 4376 ಮತಗಳ ಅಂತರದಿಂದ ಸೋಲಿಸಿದ್ರು. 1972ರಲ್ಲಿ ಕಾಂಗ್ರೆಸ್ನ ರುದ್ರಪ್ಪ ಸಂಸ್ಥಾ ಕಾಂಗ್ರೆಸ್ನ ಜಿ ಬಸಪ್ಪ ಅವರನ್ನ 13234 ಮತಗಳ ಅಂತರದಲ್ಲಿ ಸೋಲಿಸಿದರು. 1978ರಲ್ಲಿ ಇಂದಿರಾ ಕಾಂಗ್ರೆಸ್ನ ಕೆ ವೆಂಕಟರಾಮಯ್ಯ ಕಾಂಗ್ರೆಸ್ ಯುನ ಕೆಆರ್ ಶಿವಪ್ರಕಾಶ್ ಅವರನ್ನ ಸೋಲಿಸಿದ್ರು. 1982ರಲ್ಲಿ ಕಾಂಗ್ರೆಸ್ನ ರುದ್ರಪ್ಪ ಎಂಇ ಜನತಾ ಪಕ್ಷದ ಬಸಪ್ಪ ಅವರನ್ನ ಕೇವಲ 5192 ಮತಗಳ ಅಂತರದಿಂದ ಸೋಲಿಸಿದ್ರು. 1983ರಲ್ಲಿ ಜನತಾ ಪಕ್ಷದ ಬಸಪ್ಪ ಕಾಂಗ್ರೆಸ್ನ ಎಂವಿ ರುದ್ರಪ್ಪ ಅವರನ್ನ 11964 ಮತಗಳಿಂದ ಸೋಲಿಸಿದ್ರು. 1985ರಲ್ಲಿ ಕಾಂಗ್ರೆಸ್ನ ಜಿ ರಾಮದಾಸ್ ಜನತಾ ಪಕ್ಷದ ಎಂ ಸಣ್ ಚಿಕ್ಕಣ್ಣ ಅವರನ್ನ 234 ಮತಗಳ ಅಂತರದಿಂದ ಸೋಲಿಸಿದ್ರು. 1989ರಲ್ಲಿ ಸ್ವತಂತ್ರ ಅಭ್ಯರ್ಥಿ ಇ ವಿಜಯ್ ಕುಮಾರ್ ಮತ್ತೋರ್ವ ಸ್ವತಂತ್ರ ಅಭ್ಯರ್ಥಿ ಬಿಎಸ್ ದ್ಯಾವಪ್ಪ ಅವರನ್ನ 23,088 ಮತಗಳ ಭಾರಿ ಅಂತರದಿಂದ ಸೋಲಿಸಿ ಮೊದಲ ಸಲ ವಿಧಾನಸಭೆ ಪ್ರವೇಶ ಮಾಡಿದರು. 1994ರಲ್ಲಿ ಪಕ್ಷೇತರ ಅಭ್ಯರ್ಥಿ ಟಿಎಚ್ ಬಸವರಾಜ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ವಿಜಯ್ ಕುಮಾರ್ ಅವರನ್ನ 5069 ಮತಗಳ ಅಂತರದಿಂದ ಸೋಲಿಸಿದ್ರು. 1999ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಗೋವಿಂದಪ್ಪ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯನ್ನ 1227 ಮತಗಳ ಅಂತರದಿಂದ ಸೋಲಿಸಿ ವಿಧಾನಸಭೆ ಪ್ರವೇಶ ಮಾಡಿದರು. 2004ರ ಚುನಾವಣೆಯಲ್ಲಿ ಬಿಜಿ ಗೋವಿಂದಪ್ಪ ಜೆಡಿಎಸ್ನ ವಿಜಯ್ ಕುಮಾರ್ ಅವರನ್ನ 20,728 ಮತಗಳ ಅಂತರದಿಂದ ಸೋಲಿಸಿ ಗೆಲುವು ಸಾಧಿಸಿದರು. 2008ರ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದ ಗೂಳಿಹಟ್ಟಿ ಶೇಖರ್
ಕಾಂಗ್ರೆಸ್ನ ಗೋವಿಂದಪ್ಪ ಅವರನ್ನ 1168 ಮತಗಳಿಂದ ಸೋಲಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. 13ರ ಚುನಾವಣೆಯಲ್ಲಿ ಬಿಜಿ ಗೋವಿಂದಪ್ಪ ಪಕ್ಷೇತರವಾಗಿ ಸ್ಪರ್ಧಿಸಿದ್ದ ಗೂಳಿಹಟ್ಟಿ ಶೇಖರ್ ಅವರನ್ನ 20,017 ಮತಗಳ ಅಂತರದಿಂದ ಸೋಲಿಸಿದ್ರು. 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಗೂಳಿಹಟ್ಟಿ ಶೇಖರ್ ಕೊನೆಗೂ ಕಾಂಗ್ರೆಸ್ನ ಬಿಜಿ ಗೋವಿಂದಪ್ಪ ಅವರನ್ನ 25,992 ಮತಗಳ ಭಾರಿ ಅಂತರದಿಂದ ಸೋಲಿಸಿ 2ನೇ ಸಲ ವಿಧಾನಸಭೆ ಪ್ರವೇಶ ಮಾಡಿದ್ರು. 2023ರಲ್ಲಿ ಬಿಜೆಪಿಯಿಂದ ಎಸ್ ಲಿಂಗಮೂರ್ತಿ 48,234 ಮತಗಳನ್ನು ಪಡೆದು ಗೋವಿಂದಪ್ಪ ಅವರ ವಿರುದ್ಧ ಸೋಲು ಅನುಭವಿಸಿದ್ದಾರೆ. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ: ಕ್ಷೇತ್ರದಲ್ಲಿ ಲಿಂಗಾಯತರು 55,000, ಕುರುಬ 28,000, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ 40,000, ದೇವಾಂಗ ಸಮುದಾಯದ 15,000 ಹಾಗೂ ಮುಸ್ಲಿಂ ಸಮುದಾಯದ 10,000 ಮತಗಳಿವೆ.